ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ನಾನು ಮತ್ತು ನನ್ನ ಮಗಳು ಇಬ್ಬರು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಸೊ ಇವಾಗ ಅವಳಿಗೆ ಫೀಡಿಂಗ್ ಮಾಡಿಸಿ ಮಲಗಿಸಿದ್ದೀನಿ. ಬಟ್ ಯಾಕೋ ಗೊತ್ತಿಲ್ಲ, ಸ್ವಲ್ಪ ಹಠ ಮಾಡ್ತಾಯಿದ್ಲು. ಆ್ಯಂಡ್ ನಿನ್ನೆಯಿಂದ ಸ್ವಲ್ಪ ಡೀಪ್ ಸ್ಲಿಪ್ಗೆ ಹೋಗ್ತಾ ಇಲ್ಲ ಅವಳು. ಅಂದರೆ ಮಲ್ಕೋತಾ ಇಲ್ಲ ತುಂಬ. ಅಂದರೆ ನಿದ್ದೆ ಮಾಡ್ತಾಯಿದ್ರು ಕೂಡ ಯಾಕೋ ಸ್ವಲ್ಪ ಹಠ ಮಾಡ್ತಿದ್ದಾಳೆ. ಏನಕ್ಕೆ ಅಂತ ಗೊತ್ತಿಲ್ಲ, ಅಳ್ತಾ ಇದ್ದಾಳೆ. ಏನಾಗಿದೆ ಅಂತ ಗೊತ್ತಿಲ್ಲ ನನಗೆ. ಒಂಥರ ಅಂದರೆ ಟೆನ್ಷನ್ ಆಗಿಬಿಡುತ್ತೆ ಆ ಥರ ಹತ್ತಾಗ. ಯಾಕೆಂದರೆ ಏನಾಗ್ತಿದೆ ಅಂತ ಗೊತ್ತಾಗೋದಿಲ್ಲ ಅಲ್ವಾ ಚಿಕ್ಕ ಮಕ್ಕಳಿಗೆ. ಸೊ ಯಾಕೆ ಹಿಂಗೆ ಅಳ್ತಿದ್ದಾಳೆ ಅಂತ ಅನ್ನೋದಾಗ್ಬಿಡುತ್ತೆ ನನಗೆ. ಬಟ್ ನಾನು ಈ ಥರ ಎತ್ಕೊಂಡಾಗ, ಇಲ್ಲಾಂದರೆ ತೊಡೆ ಮೇಲೆ ಹಾಕ್ಕೊಂಡು ಮಲಗಿಸಿದಾಗ ಸುಮ್ಮನೆ ಇರ್ತಾಳೆ. ಬಟ್ ಕೆಳಗಡೆ ಹಾಕಿದ ತಕ್ಷಣ ಹತ್ಬಿಡ್ತಾಳೆ. ಸೊ ನಾನು ತುಂಬ ಜಾಸ್ತಿ ಎಲ್ಲ ಎತ್ಕೊಂಡು ಅಭ್ಯಾಸ ಮಾಡಿಸ್ಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅದಕ್ಕೆ ಅಡಿಟ್ ಆಗಿಬಿಡ್ತಾರೆ. ಸೊ ಅದಕ್ಕೆ ಆ ಥರ ಮಾಡಿಬಿಟ್ಟು ಜೋಲಿಗೆ ಹಾಕ್ತೀನಿ. ಬಟ್ ಆದರೂ ಕೂಡ ಸ್ನಾನ ಮಾಡಿಸಿದಾಗ 1 hour 2 hours ಚೆನ್ನಾಗಿ ಮಲ್ಕೋತಾಳೆ. ಸೊ ಅವಾಗ ಯಾವುದೇ ಥರದ್ದು ಡಿಸ್ಟರ್ಬೆನ್ಸ್ ಮಾಡದೆ ಆರಾಮಾಗಿ ಮಲ್ಕೊಳ್ತಾಳೆ, ಅಳೋದಿಲ್ಲ, ಏನಿಲ್ಲ. ಬಟ್ ಇವಾಗ ಸ್ವಲ್ಪ ಹಠನೇ ಮಾಡ್ತಾಳೆ. ಜಾಸ್ತಿ ಎಲ್ಲ ನಿದ್ದೆ ಮಾಡೋದಿಲ್ಲ, ನೈಟಂತೂ ಮಲ್ಕೊಳ್ಳೋದೇ ಇಲ್ಲ. ಸೊ ಸ್ನಾನ ಮಾಡಿಸಿ ಮಲಗಿಸಿದೆ. ಇವಾಗ ಎದ್ಲು ಫೀಡ್ ಮಾಡಿಸಿದ್ದೀನಿ. ಇವಾಗ ಫೀಡ್ ಮಾಡಿಸಿ ಮಲಗಿಸಿದ್ರೆ ಸ್ವಲ್ಪ ಹೊತ್ತು, ಅಂದರೆ ಅವಳು ಏನು ಮಾಡ್ತಾಳೆ ಗೊತ್ತಾ, ಜೋಲಿಲಿ ಹಾಕಿದ್ರೆ ಬೇಗ ಎದ್ದೇಳ್ತಾಳೆ. ಬಟ್ ನನ್ನ ಜೊತೆ ಬೆಡ್ ಮೇಲೆ ಹಾಕ್ಕೊಂಡಾಗ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಸೊ ಅದಕ್ಕೆ ಇವಾಗ ಸ್ವಲ್ಪ ನನಗೆ ಕೆಲಸ ಇದೆ. ಈ ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಮನೆಯಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫೋನಲ್ಲೇ ಫೋಟೋಸ್ ತೆಗಿಯೋದು. ಸೊ ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ. ಕೆಲವೊಂದು ಅಂದರೆ ಇದೇ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಫೈನಲಾಗಿ ಔಟ್ಪುಟ್ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಇವಾಗ ನಾನು ಅದಕ್ಕೆ ಪ್ರಿಪೇರ್ ಮಾಡ್ಕೋಬೇಕು. ಎಲ್ಲರೂ ಕೂಡ ವಿಡಿಯೋನ ಮಿಸ್ ಮಾಡದೆ ಎಂಡ್ ತನಕ ನೋಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ ಅಂತ ಕೇಳ್ತೀನಿ. ಸೊ ಇವಾಗ ಪಾಪುನ ಮಲಗಿಸ್ಬಿಟ್ಟು ನಾನು ರೆಡಿ ಮಾಡ್ಕೋತೀನಿ. ಸೊ ಬೆಡ್ ಮೇಲೆ ಹಾಕ್ಬಿಟ್ರೆ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಹಾಗಾಗಿ ಇಲ್ಲೇ ಮಲಗಿಸ್ಬಿಟ್ಟು ಹೋಗ್ತೀವಿ. ರೆಡಿ ಮಾಡೋದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀವಿ. ಆ್ಯಂಡ್ ನೋಡಿ ಕೊನೆ ತನಕ, ಇಷ್ಟ ಆಗುತ್ತೆ ನಿಮಗೂ ಕೂಡ. ಫ್ರೆಂಡ್ಸ್, ಪಾಪುದು ಫೋಟೋ ತೆಗಿಯೋದಕ್ಕೂ ಮುಂಚೆ ಶಾಪಿಂಗ್ ಹೋಗ್ತಾ ಇದ್ದೀನಿ. ಸೊ ಬಂದಮೇಲೆ ನಿಮ್ಮ ಜೊತೆ ಆ ಒಂದು ವಿಡಿಯೋನ ಶೇರ್ ಮಾಡ್ಕೋತೀನಿ. ನಾನು ಗಣೇಶ ಥೀಮಲ್ಲಿ ಪಾಪುದು ಫೋಟೋ ಶೂಟ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೆ. ಬಟ್ ಅದಕ್ಕೆ ಟ್ರೆಡಿಷನ್ ವೇರ್ ಬೇಕಿತ್ತು, ಅವಳಿಗೆ ಬಟ್ಟೆ ಟ್ರೆಡಿಷನಲ್ ಆಗಿರೋದು ಬೇಕಿತ್ತು. ಸೊ ಯಾವುದೂ ಇಲ್ಲ, ನಾವು ಮುಂಚೆ ಯಾವ ಬಟ್ಟೆನೂ ಕೂಡ ಅವಳಿಗೆ ತೊಗೊಂಡಿಲ್ಲ. ಜಸ್ಟು ಕಟ್ಟೋದು ಬರುತ್ತಲ್ಲ ಟ್ಯಾಗಿಂಗ್, ಅದು ಮಾತ್ರ ತೊಗೊಂಡಿದ್ದು, ಅವಳಿಗೆ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ಅದು ಬಿಟ್ಟು ನಾವು ಯಾವುದೇ ಥರದ್ದು ಅವಳಿಗೆ ಶಾಪಿಂಗ್ ಮಾಡೇ ಇಲ್ಲ. ಅದಕ್ಕಾಗಿ ತೊಗೊಂಡು ಬರೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಸಿಗುತ್ತೆ ಇಲ್ಲ ಅನ್ನೋದು ಗೊತ್ತಿಲ್ಲ, ಹೋಪ್ ಸಿಕ್ಕಿದ್ರೆ ಬೆಟರು. ಸೊ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ ಆಯಿತಾ. ಯಾಕಂದರೆ ನನ್ನ ಮಗಳಿಗೆ ಯಾವ ಪೆಟ್ ನೇಮ್ ಇಟ್ಟಿದ್ದೀನಿ ಆ್ಯಂಡ್ ಅವಳಿಗೆ ಯಾವ ಒಂದು ಲೆಟರಿಂದ ನೇಮ್ ಇಡೋದಕ್ಕೆ ಬಂದಿದೆ. ಸೊ 1 ಲೆಟರ್ ಅಂತ ಬರುತ್ತಲ್ವ, 1 ಇಲ್ಲ ಅಂದರೆ 2 ಲೆಟರ್ಸ್ನ ಕೊಡ್ತಾರೆ. ಸೊ ಅವಳಿಗೆ ಬಂದುಬಿಟ್ಟು ಒಂದೇ ಲೆಟರ್ ಬಂದಿರೋದು. ಆ ಒಂದು ಲೆಟರಿಂದನೇ ಅವಳಿಗೆ ನೇಮ್ ಇಡಬೇಕು. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಂಡ್ ತನಕ ಸ್ಕಿಪ್ ಮಾಡಿದೆ ನೋಡಿ, ಓಕೆನಾ ವಿಡಿಯೋನ. ಸೊ ನಾನು ಬಂದಿದ್ದು ನೂತನ್ ಕಿಡ್ಸ್ಗೆ. ಬಟ್ ಇದರಲ್ಲಿ ವೆರೈಟಿ ಕಲೆಕ್ಷನ್ಸ್ ಇರ್ತಾಯಿತ್ತು ಮುಂಚೆ. ಬಟ್ ಇತ್ತೀಚೆಗೆ ಯಾಕೋ ನನಗೆ ಅಷ್ಟು ಇದರಲ್ಲಿ ಕಲೆಕ್ಷನ್ಸು ಓಕೆ ಬಟ್ ಅಷ್ಟೊಂದೆಲ್ಲ ಏನು ಇಷ್ಟ ಆಗ್ತಾಯಿಲ್ಲ. ಬಟ್ ಚೆನ್ನಾಗಿರುತ್ತೆ, ಕ್ಲಾತ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆದರೆ ಕಲೆಕ್ಷನ್ಸ್ ಕಮ್ಮಿ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇದ್ದೆ. ಬಟ್ ನಿಜ ಹೇಳ್ತೀನಿ, ನಾನು ಅಂದ್ಕೊಂಡು ಹೋಗಿದ್ದು ಬಟ್ಟೆ ನನಗೆ ಸಿಗಲೇ ಇಲ್ಲ. 1-2 ಶಾಪು ಕಿಡ್ಸ್ ವೇರಲ್ಲಿ ನೋಡಿದೆ, ಸಿಗಲಿಲ್ಲ. ಸೊ ಏನು ಮಾಡಿದೆ, ನಾರ್ಮಲಾಗಿ ಒಂದು ಅವಳಿಗೆ ಪಿಂಕ್ ಕಲರ್ ಡ್ರೆಸ್ ಅಕ್ಕ ತೊಗೊಂಬಂದಿದ್ರು. ಸೊ ಅದನ್ನು ಹಾಕೋಣ ಅಂತ ಹೇಳಿ ಅಂದ್ಕೊಂಡು ಅದೊಂದು ಹಾಕ್ತೆ. ಆ್ಯಂಡ್ ವೈಟು ಮತ್ತು ಗ್ರೇ ಕಲರ್ದು ಒಂದು ಪ್ಯಾಂಟ್ ಹಾಕ್ಬಿಟ್ಟೆ ತೆಗ್ದಿದ್ದೇನೆ ಅಷ್ಟೇನೆ. ಯಾಕಂದರೆ ಸುಮ್ಮನೆ ನನಗೆ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ನಂಗೆ ಇಷ್ಟ ಆಗಬೇಕು, ಇಷ್ಟ ಆಗಿದ್ದನ್ನ ತೊಗೊಂಡು ಬಂದರೆ ನನಗೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಇಲ್ಲ ಅಂತ ಅಂದರೆ ಅದು ಬಟ್ಟೆ ಮತ್ತು ನಾನು ಅವಳಿಗೆ ಹಾಕೋದೂ ಇಲ್ಲ. ನನಗೆ ಇಷ್ಟ ಆಗಲಿ ಅಂದರೆ ಅವಳಿಗೆ ಹಾಕೋದಕ್ಕೂ ಹೋಗಲ್ಲ ನಾನು. ಫ್ರೆಂಡ್ಸ್, ಏನು ಗೊತ್ತಾ, ಕೆಲವೊಂದು ಸಲ ಏನೋ ಅಂದ್ಕೊಂಡಿರ್ತೀವಿ, ಬಟ್ ಅದಾಗೋದಿಲ್ಲ. ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ನಾನು ಆನ್ಲೈನಲ್ಲಿ ಚೆನ್ನಾಗಿ ಸಿಕ್ಬಿಡತ್ತೆ, ನಮಗೆ ಶಾಪ್ಗಳಲ್ಲಿ ಸಿಗೋದಿಲ್ಲ ಅನ್ನಿಸ್ತು ನನಗೆ. ಅಯ್ಯೋ, ನಾನು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಆನ್ಲೈನಲ್ಲಿ ಆರಾಮಾಗಿ ಬುಕ್ ಮಾಡ್ಕೋಬೋದಿತ್ತಲ್ಲ ಅಂತ ಅನ್ನಿಸ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಬಟ್ ಬೇಜಾರಂತೂ ಆಯಿತು. ಬಿಟ್ಟು ಪಿಂಕ್ ಕಲರ್ ಫ್ರಾಕ್, ಅದು ಪ್ಯೂರ್ ಕಾಟನ್ನೇ. ಈ ಟೈಮಲ್ಲಿ ಮಕ್ಕಳಿಗೆಲ್ಲನೂ ತುಂಬ ರಫ್ ಇರೋದು, ಫ್ರಾಕ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ರಫ್ ಇರೋ ಕ್ಲಾತ್ನೆಲ್ಲ ಹಾಕೋದಕ್ಕೆ ಹೋಗ್ಬಾರ್ದು. ಅವರು ಅಳ್ತಾರೆ, ಅವ್ರಿಗೂ ಇರಿಟೇಷನ್ ಆಗಿಬಿಡುತ್ತೆ. ಕಾಟನ್ನೇ ಬೆಟರ್ ಅಂತ ನನ್ನ ಸಜೆಷನ್ ಅಪ್ಪ.
ಅವ್ರಿಗೂ ಕೂಡ ಕಂಫರ್ಟಬಲ್ ಆಗಿರ್ತಾರೆ, ಆರಾಮಾಗಿ ಮಲ್ಕೋತಾರೆ, ಅಳೋದಿಲ್ಲ. ಸೊ ಹಾಗಾಗಿ ನಾನು ಬೇರೆ ಯಾವ ಕ್ಲಾತ್ನೂ ತೊಗೊಳ್ಳೋದಿಲ್ಲ ಕಾಟನ್ ಬಿಟ್ಟರೆ. ತುಂಬ ಬೇಜಾರಾಯಿತು, ಏನು ಮಾಡೋದು. ಸೊ ಹಾಗಾಗಿ ಇರೋದ್ರಲ್ಲೇ ನಾನು ಫೋಟೋ ತೆಗೆದೆ. ಸೊ ನೀವು ಯಾರಾದರೂ ಮೀನ್ಸ್ ನ್ಯೂ ಬಾರ್ನ್ಗೆ ಆಗಿರ್ಬೋದು, ಇಲ್ಲ 10 ಇಯರ್ಸ್ ಒಳಗಡೆ ಕಿಡ್ಸ್ ವೇರ್ ತೊಗೋಬೇಕು ಅಂತ ಅಂದರೆ ಐ ಥಿಂಕ್ ನೂತನ್ ಬೆಟರ್ ಅಂತ ಹೇಳ್ತೀನಿ ನಾನು. ಪ್ಲ್ಯಾನೆಟ್ ಮ್ಯಾಕ್ಸ್ ಹತ್ರ ಒಂದಿದೆ, MG ರೋಡಲ್ಲಿ ಒಂದಿದೆ. ಸೊ ಒಂದ್ಸಲ ವಿಸಿಟ್ ಮಾಡಿ. ಬಟ್ ಸಮ್ಟೈಮ್ಸು ಕಲೆಕ್ಷನ್ಸ್ ಇರೋದೇ ಇಲ್ಲ ನನಗೆ. ಆಲ್ಮೋಸ್ಟ್ ನಾನು 2-3 ಟೈಮ್ಸ್ ಹೋಗಿದ್ದೀನಿ, ಕಲೆಕ್ಷನ್ಸ್ ಅಷ್ಟು ಸಿಗೋದೇ ಇಲ್ಲ. ಕೆಲವೊಂದು ಸಲ ನಾನು ತೊಗೋಬಾರ್ದು ಅಂತ ಹೋದಾಗ ಕಲೆಕ್ಷನ್ಸ್ ಇರುತ್ತೆ, ಯಾಕಂದರೆ ಅಚ್ಚುಗೆ ತೊಗೊಳ್ತಿರ್ತೀವಲ್ವ. ಸೊ ಹಾಗಾಗಿ ಹೋಗ್ತಾ ಇದೆ. ಬಟ್ ಅಕ್ಕ ಇವಾಗ ಇಲ್ಲಿ 2-3 ಟೈಮ್ಸ್ ಬಂದು ಕಲೆಕ್ಷನ್ಸ್ ಇಲ್ಲದೆ ಇರೋದ್ರಿಂದ, ಅಂದರೆ ರಿಪೀಟೆಡ್ ಕಲೆಕ್ಷನ್ಸ್ ಇರುತ್ತೆ. ಸೊ ಹಾಗಾಗಿ ಅವಳು ಇಲ್ಲದೆ ಇರೋದ್ರಿಂದ ಆನ್ಲೈನಲ್ಲೇ ತೊಗೋತಾ ಇದ್ದಾಳೆ ಈಗ. ಆ್ಯಂಡ್ ಮನೆಗೆ ಬಂದು ಸೊ ರೆಡಿ ಮಾಡ್ಕೋತಾ ಇದ್ದೆ. ನಾನು ಕೆಳಗಡೆ ಹಾಕಿರೋದು ಇದು ಬ್ಲ್ಯಾಂಕೆಟ್ ಬಂದುಬಿಟ್ಟು ಫೋಟೋಶೂಟ್ಗೆ ಅಂತಲೇ ಹೇಳಿ ತೊಗೊಂಡಿದ್ದು ನಾನು. ವೈಟ್ ಕಲರ್ ಬೇಕಿತ್ತು, ಉಲ್ಲನಲ್ಲಿ ಬರುತ್ತೆ ಇದು, ತುಂಬ ಚೆನ್ನಾಗಿದೆ. ಪ್ಯೂರ್ ವೈಟ್ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ನಿಮಗೆ ತುಂಬ ವೆರೈಟಿ ಕಲೆಕ್ಷನ್ಸೇ ಇತ್ತು. ನಿಮಗೆ ಯಾವ ಕಲರ್ ಬೇಕು, ಬ್ಲ್ಯಾಕು, ನೇವಿ ಬ್ಲೂ, ವೈಟು, ಮರೂನು, ಸೊ ಯೆಲ್ಲೋ ಕಲರು, ಪಿಂಕ್ ಕಲರು, ಸೊ ತುಂಬಾ ಕಲರ್ಸ್ ಇದೆ. ನಿಮಗೆ ಯಾವ ಕಲರ್ಸ್ ಬೇಕೋ ಆ ಕಲರ್ಸ್ನ ನೀವು ತೊಗೊಳ್ಳಿ. ಆ್ಯಂಡ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಬರುತ್ತೆ, ಬಟ್ ಡಬಲ್ ಫೋಲ್ಡು ನಾವು ಮಾಡಿ ಹಾಕಿದಾಗ ಟ್ರಾನ್ಸ್ಪರೆಂಟ್ ಒಂದು ಸ್ವಲ್ಪನೇ ಇಲ್ಲ. ಬಟ್ ಸಿಂಗಲ್ಲಾಗಿ ನೀವು ಕೆಳಗಡೆ ಹಾಕ್ತೀರಾ ಅಂದರೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಬರುತ್ತೆ. ಟ್ರಾನ್ಸ್ಪರೆಂಟ್ ಬಂದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಡಬಲ್ ಫೋಲ್ಡ್ ಮಾಡಿದಾಗ ಚೆನ್ನಾಗಿರುತ್ತೆ, ಫುಲ್ ಡಾರ್ಕ್ ವೈಟ್ ಬರುತ್ತಲ್ವ. ನಾನು ವೈಟ್ ಕಲರ್ ತರಿಸ್ಕೊಂಡೆ. ಆ್ಯಂಡ್ ಇನ್ನೊಂದು ಕಲರ್ ನನಗೆ ಬೇಕು. ಸೊ ನೋಡಬೇಕು, ನಾನು ಫೋಟೋಶೂಟ್ ಯಾವ ಥೀಮಲ್ಲಿ ಮಾಡ್ತೀನೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ. ಸೊ ಆಲ್ಮೋಸ್ಟ್ ನನಗೆ ವೈಟೇ ಬೇಕಿದ್ದು. ನಾನು ಫೋಟೋಶೂಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ನಲ್ವ, ಸೊ ಅದಕ್ಕೆ ಎಲ್ಲದಕ್ಕೂ ಆಲ್ಮೋಸ್ಟ್ ವೈಟೇ ಸೆಟ್ ಆಗ್ತಾ ಇದ್ದಿದ್ದು. ಆ್ಯಂಡ್ ಬ್ಲ್ಯಾಕ್ ಕಲರ್ ಒಂದು ತರಿಸ್ಕೋಬೇಕು ನಾನು. ಸೊ ಇದನ್ನು ನಾನು ತೊಗೊಂಡಿದ್ದು ಮೀಶೋದಲ್ಲಿ. ಇದು ಪ್ರೈಸ್ ಬಂದುಬಿಟ್ಟು ಐ ಥಿಂಕ್ 335 ರುಪೀಸೋ ಏನೋ ಆಗುತ್ತೆ. ನಾನು ಲಿಂಕ್ನ ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೀವು ಚೆಕ್ಔಟ್ ಮಾಡ್ಬೋದು. ಇನ್ ಕೇಸ್ ನಿಮಗೂ ಕೂಡ ನ್ಯೂ ಬಾರ್ನ್ ಫೋಟೋಶೂಟ್ ಎಲ್ಲ ಮಾಡ್ತೀರಾ ಅಂದರೆ ಇದು ನಿಮಗೆ ವರ್ತ್ ಅಂತಲೂ ಹೇಳ್ಬೋದು, ಜೊತೇಲಿ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ನನಗೆ ಸಖತ್ ಯೂಸ್ಫುಲ್ ಆಗಿದೆ ಇದು. ಆಲ್ಮೋಸ್ಟ್ ನಾನು ಯಾವ ಫೋಟೋಸ್ ತೆಗಿತೀನಂದ್ರೂ ನಾನು ಯೂಸ್ ಮಾಡ್ತೀನಿ. ವೈಟ್ ಬ್ಯಾಕ್ಗ್ರೌಂಡ್ ಇದ್ರಂತೂ ತುಂಬ ಚೆನ್ನಾಗಿರುತ್ತೆ, ನಿಮ್ಮೆಲ್ರಿಗೂ ಗೊತ್ತಿದೆ. ಸೊ ವೈಟ್ ಬ್ಯಾಕ್ಗ್ರೌಂಡ್ ಇದ್ದರೆ ಫೋಟೋಸ್ ಕೂಡ ಮಸ್ತ್ ಬರುತ್ತೆ. ಅದಕ್ಕಾಗಿ ನಾನು ವೈಟ್ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ನೋಡೋಣ, ಇನ್ನೂ ಕೂಡ ನನಗೆ ಯಾವ ಥೀಮ್ನ ಸೆಲೆಕ್ಟ್ ಮಾಡ್ತೀನೋ ಅದ್ರ ಮೇಲೆ ಏನಾದರೂ ನನಗೆ ಬೇರೆ ಕಲರ್ಸ್ ಏನಾದರೂ ಬೇಕು ಅಂತಂದರೆ ನಾನು ತರಿಸ್ಕೊತೀನಿ. ಆ್ಯಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಬಟ್ ತುಂಬ ಚೆನ್ನಾಗಿದೆ ಅಂತಲೂ ನಾನು ಹೇಳೋದಿಲ್ಲ, ಬಟ್ ಚೆನ್ನಾಗಿದೆ. ಫೋಟೋಶೂಟ್ಗೆಲ್ಲನೂ ಯೂಸ್ ಆಗುತ್ತೆ ಇದು. ಯಾಕಂದರೆ ರಫ್ ಯೂಸ್ ಏನು ಮಾಡೋದಿಲ್ವಲ್ಲ. ಸೊ ಹಾಗಾಗಿ ತುಂಬ ದಿನ ಬಾಳಿಕೆನೂ ಬರುತ್ತೆ ಅಂತ ಹೇಳ್ಬೋದು. ಡಿಪೆಂಡ್ ಆಗುತ್ತಲ್ವ ನಾವು ಯಾವ ಥರ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ. ತುಂಬ ಸರ್ಕಸ್ ಮಾಡಿಬಿಟ್ಟೆ ನಾನು. ಸೊ ಸ್ಟಾರ್ಟಿಂಗ್ ಎಲ್ಲದೂ ನಂಗೆ ಚೆನ್ನಾಗಿ ಬಂತು, ಬಟ್ ಲಾಸ್ಟಲ್ಲಿ ಸ್ವಲ್ಪ ನಂಗೆ ಕೈ ಕೊಡ್ತಾಯಿತ್ತು. ಬಟ್ ಆದರೂ ಕೂಡ ಹೆಂಗೋ ಫೈನಲ್ ಔಟ್ಪುಟ್ಟು ಚೆನ್ನಾಗೇ ಬಂತು ಅಂತ ಅನ್ನಿಸ್ತು ನನಗೆ. ಸೊ ಇದು ಬಂದ್ಬಿಟ್ಟು ಮನೆ ಹತ್ರನೇ ಲೀಫ್ ಇತ್ತು, ಅದನ್ನೇ ಕಿತ್ಕೊಂಡ್ಬಿಟ್ಟು ಇಡ್ತಾಯಿದ್ದೀನಿ. ಸೊ ಇದಕ್ಕೆ ಎಲೆ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು. ಬಟ್ ಇದು ಕೂಡ ಸೇಮ್ ವೀಳ್ಯದೆಲೆ ಥರನೇ ಬರುತ್ತಲ್ವ. ಸೊ ಹಾಗಾಗಿ ಅಮ್ಮನಿಗೆ ಹೇಳಿಬಿಟ್ಟು ತರಿಸ್ಕೊಂಡಿದ್ದೆ ನಾನು. ಟೆರೆಸ್ ಮೇಲೆ ಇಲ್ಲೇ ಬಿಟ್ಟಿತ್ತು, ಸೊ ಅಲ್ಲೇ ಹೋಗಿ ಕಿತ್ಕೊಂಡು ಬಂದೆ. ಆ್ಯಂಡ್ ಅವತ್ತು ಮಳೆ ಕೂಡ ಬರ್ತಾಯಿತ್ತು, ತುಂಬ ಹೊರಗಡೆ ಹೋಗೋದಕ್ಕಾಗಲಿಲ್ಲ. ಅದಕ್ಕಾಗಿ ಇರೋದ್ರಲ್ಲೇ ಯೂಸ್ ಮಾಡ್ಕೊಂಡು ಮಾಡಿದೆ. ಆ್ಯಂಡ್ ನಿಜವಾಗ್ಲೂ ಹೇಳ್ತೀನಿ, ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ಫೈನಲಾಗಿ ಚೆನ್ನಾಗೇ ಬಂತು. ಏನು ಗೊತ್ತಾ, ಯಾವಾಗ್ಲೂ ಏನಾದರೂ ಮಾಡ್ತಿದ್ದೀನಿ ಅಂದರೆ ಅಕ್ಕ ಇಲ್ಲ ಹರಿ ನನ್ನ ಜೊತೆ ಯಾವಾಗಲೂ ಇರ್ತಾಯಿದ್ರು. ಬಟ್ ಫಸ್ಟ್ ಟೈಮು ನಾನು ಅವ್ರು ಇಲ್ಲದೆ ಒಂದು ಏನೋ ಮಾಡ್ತಾಯಿದ್ದೀನಿ ಅಂದರೆ ಅದಿದೆ ಅನಿಸುತ್ತೆ, ಫಸ್ಟ್ ಟೈಮು. ಬಟ್ ಅವ್ರು ಇದ್ದಿದ್ರೆ ಇನ್ನೂ ಕೂಡ ಬೇರೆ ಬೇರೆ ಐಡಿಯಾಸ್ ಕೊಡ್ತಿದ್ರೇನೋ ಗೊತ್ತಿಲ್ಲ, ಇನ್ನೂ ಚೆನ್ನಾಗಿ ಬರ್ತಿತ್ತೇನೋ ಔಟ್ಪುಟ್ ಫೈನಲ್ ಗೊತ್ತಿಲ್ಲ. ಬಟ್ ಅವ್ರು ಇಲ್ಲದೆ ಮಾಡಿರೋದು ಫಸ್ಟು ಫೋಟೋಶೂಟ್ ಇದೆ ಅಂತ ಹೇಳ್ಬೋದು ನನ್ನ ಪಾಪುದು. ಸೊ ಹೇಗಿದೆ, ಚೆನ್ನಾಗಿದೆಯಾ, ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ನನಗೆ. ಹಾಗೆ ಫೋಟೋಸ್ ಕೂಡ ಶೇರ್ ಮಾಡ್ತೀನಿ, ನೋಡಿ ಚೆನ್ನಾಗಿದೆಯಾ ಅಂತ ಹೇಳಿ. ಹಾಗೆ ನನ್ನ ಮಗಳಿಗೆ ಏನು ಪೆಟ್ ನೇಮ್ ಇಟ್ಟಿದ್ದೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂದಿದೆ ಅಲ್ವಾ. ಸೊ ಅವಳಿಗೆ ಬಂದುಬಿಟ್ಟು ಹನಿ ಅಂತ ಹೇಳ್ಬಿಟ್ಟು ನಾವು ಪೆಟ್ ನೇಮ್ ಇಟ್ಟಿರೋದು. ಆ್ಯಂಡ್ ಅವಳಿಗೆ ಯಾವ ಅಕ್ಷರದಿಂದ ಬಂದಿದೆ ಹೆಸರಿಡೋದಕ್ಕೆ ಅಂದರೆ ಎನ್ ಲೆಟರಿಂದ ಬಂದಿದೆ. ಸೊ ನೀನು, ಸೊ ಈ ಥರ ಎನ್ ಲೆಟರಿಂದ ಬಂದಿದೆ ಅವಳಿಗೆ. ಹಾಗೆ ನೇಮ್ ಬಂದುಬಿಟ್ಟು ನಾವು ಮನೇಲಿ ಎಲ್ಲರೂ ಕರೆಯೋದು ಪೆಟ್ ನೇಮು ಹನಿ ಅಂತ ಹೇಳಿ ಕರಿತೀವಿ. ಇಷ್ಟ ಆಯಿತಾ ನೇಮು? ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ.
ಸೊ ಹಾಗೆ ಎನ್ ಲೆಟರಿಂದ ಬಂದಿದೆ. ಅದರಲ್ಲಿ ತುಂಬಾ ನನಗೆ ಹಳೆ ನೇಮ್ಸ್ಗಳೇ ಸಿಗ್ತಾಯಿದೆ, ಬಟ್ ಯಾವುದು ಕೂಡ ಯುನೀಕ್ ನೇಮ್ ಸಿಗ್ತಾಯಿಲ್ಲ. ಇನ್ ಕೇಸ್ ನಿಮ್ಗೇನಾದರೂ ಯುನೀಕ್ ನೇಮ್ ಸಿಕ್ಕಿದ್ರೆ ನನ್ನ ಜೊತೆ ಶೇರ್ ಮಾಡಿ, ಓಕೆನಾ? ಆ ಒಂದು ನೇಮ್ನ ನಾನು ಕೂಡ ಅದರಲ್ಲಿ ಒಂದು ನೇಮ್ನ ಪಿಕ್ ಮಾಡ್ತೀನಿ, ಆಯಿತಾ? ಹಾಗೆ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ನನ್ನ ಮಗಳಿಗೆ ಇಟ್ಟಿರೋ ಪೆಟ್ ನೇಮ್ ಹನಿ ಅನ್ನೋದು ಯಾವ ಥರ ಇದೆ, ಚೆನ್ನಾಗಿದೆಯಾ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ? ಬಾಯ್.